ಹಾಯ್! ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇದು ನಾನ್ ನಿನ್ನೆ ಹೇಳ್ದಂಗೆ ಇವತ್ತು ನಮ್ ತೋಟ ಹೇಗಿದೆ, ಏನೆಲ್ಲ ನಾವು ನಮ್ ತೋಟದಲ್ಲಿ ಬೆಳ್ದಿದೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ನಮ್ಮ ಮನೆಯವ್ರು ಓದಿರುವಂತಹ ಸ್ಕೂಲು, ಹಾಗೆ ನಮ್ಮ ಗ್ರಾಮ ದೇವತೆ ಆಗಿರುವಂತಹ ಕೆಂಪಮ್ಮ ದೇವಿ ದೇವಸ್ಥಾನನ ನೋಡ್ಕೊಂಡು, ತಾಯಿ ಅಂತ ಕೇಳ್ಕೊಂಡು ಹಾಗೆ ಒಳಗಡೆ ಬಂದ್ರೆ ಒಂದು ಹಳ್ಳಿ ಮರದ ಕಟ್ಟೆ. ಊರ್ ಮುಂದೆ ಹಳ್ಳಿ ಮರದ ಕಟ್ಟೆ ಇರುವಂತದ್ದು ಎಲ್ಲಾ ಹಳ್ಳಿಗಳಲ್ಲಿ ಇರುವಂತಹ ಒಂದು ಸಂಪ್ರದಾಯ ಆಗಿತ್ತು. ಆದ್ರೆ ಅದರಿಂದ ಫ್ರೆಶ್ ಏರ್ ಸಿಗುತ್ತೆ ಅಂತ ಹೇಳಿ ಇವಾಗ ಸೈಂಟಿಫಿಕಲಿ ನಮಗೆ ಗೊತ್ತಾಗಿರೋದಷ್ಟೇ. ಇದರಿಂದ ರೂಢಿಸ್ಕೊಂಡ್ ಬಂದಿರುವಂತಹ ಎಲ್ಲಾ ಆಚರಣೆಗಳಿಗೂ ಕೂಡ ಏನಾದ್ರೂ ಒಂದೊಂದು ಒಳ್ಳೆ ರೀತಿಯ ರೀಸನ್ಗಳು ಇದ್ದೇ ಇರುತ್ತೆ. ಉದಾಹರಣೆಗೆ ಮನೆ ಮುಂದೆ ನಾವು ಸಗಣಿ ಹಾಕಿ ಸಾರಿಸ್ತಾ ಇದ್ದಿದ್ದು ಮನೆ ಅಂಗಳಕ್ಕೆ, ಅದರಿಂದ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂದ್ರೆ ವೈರಸ್ ಗಳೆಲ್ಲ ಅವಾಯ್ಡ್ ಆಗುತ್ತೆ ಅದನ್ನ ತುಣಿದು ಬಂದ್ರೆ ಅಂತ. ಈ ತರ ಆಚರಣೆಗಳು ಬಹಳಷ್ಟು ಇತ್ತು. ನಾವು ಬೆಂಗಳೂರಿಂದ ಬಂದಿದೀವಿ ಅಂತ ಹೇಳಿ ಸುಮ್ನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋರು ಅಂತಾರಲ್ಲ, ನಾವಿಲ್ಲಿ ಬಂದ್ರೆ ಏನಾದ್ರೂ ಸ್ವಲ್ಪ ಕೆಲ್ಸಗಳು ಇದ್ರೆ ಅದನ್ನೆಲ್ಲ ನಿಭಾಯಿಸಿ ಬರೋ ಅಂತದ್ದು ನಮ್ಮ ಮಾವ ಮತ್ತೆ ಅತ್ತೆ ಹಳ್ಳಿ ನಿಂತಿರೋರು. ನಾವಿಲ್ಲಿ ಬಂದ್ರೆ ಪಕ್ಕ ಹಳ್ಳಿಯವರೇ ಆಗೋಗ್ಬಿಡ್ತೀವಿ. ಅಂದ್ರೆ ಇಲ್ಲಿ ಬಂದಾಗ ನಮ್ಗೆ ಸುಮ್ನೆ ಕೂತು ನಿಂತು ಕಾಲ ಕಳೆಯೋದಕ್ಕಿಂತ ಕೆಲ್ಸಗಳನ್ನ ಮಾಡಿ ಅದನ್ನ ಮುಗಿಸಿ ಬಂದ್ರೆ ನಮ್ಗೂ ಸ್ವಲ್ಪ ಏನೋ ಒಂದು ಸಮಾಧಾನ ಆಗ್ಬಿಡತ್ತೆ. ನಾವು ಕೊರೋನಾದಲ್ಲಿ ಇದ್ದಾಗ ಈ ಒಂದು ಪುಟ್ಟ ಟ್ಯಾಕ್ಟ್ರಿನ ತಗೊಂಡ್ವಿ. ಎಲ್ಲವನ್ನು ನಾವು ಕೈಯಿಂದ ಮಾಡಿ ನಿಭಾಯಿಸ್ತೀವಿ ಅನ್ನೋವಂಥದ್ದು ಹಾಗಲ್ಲ. ನಮ್ ಜಮೀನಿಗೆ ಬೇಕಿರೋಂತಹ ಒಂದು ಪುಟ್ಟ ಟ್ಯಾಕ್ಟ್ರಿನ ನಾವು ಕೂಡ ತಗೋಬೇಕು ಅಂತ ಹೇಳಿ ಕೊರೋನಾದಲ್ಲಿ ಟೈಮ್ ವೇಸ್ಟ್ ಮಾಡ್ದಲೆ, ಹಾಗೆ ಸುಮ್ನೆ ಕೂತು ಕಾಲ ಕಳೀದಲೆ ಈ ಎಲ್ಲಾ ಕೆಲ್ಸಗಳನ್ನ ನಾವು ನಿಭಾಯಿಸ್ಬೇಕು ಅಂತ ಹೇಳಿ ಅವಾಗ ನಮ್ಮ ಮನೆಯವರು ತಗೊಳ್ಳೋಣ ಅಪ್ಪ ಅಂತ ಹೇಳಿ ಅಪ್ಪಾಜಿನ ಒಪ್ಸಿ ಈ ಒಂದು ಟ್ಯಾಕ್ಟ್ರಿನ ತಗೊಂಡ್ವಿ. ಸೊ ಇಲ್ಲಿ ನನ್ ಮಗ ನಾನು ಓಡಿಸ್ತೀನಿ, ನನ್ ಮಗನ್ಗಂತೂ ಟ್ಯಾಕ್ಟ್ರಿ ಬೈಕ್ ಸಿಕ್ಕಾಬಟ್ಟೆ ಇಷ್ಟ. ಈ ತರದ್ದೆಲ್ಲ ನಾನು ಓಡಿಸ್ತೀನಿ ಅಪ್ಪ ಅಂತ ಹೇಳಿ ಅವ್ರ ಅಪ್ಪನ ಜೊತೆ ಹೋಗ್ತಾ ಇದ್ದ. ಗಂಡ್ಮಕ್ಳು ಅಂದ್ರೇನೆ ಹೀಗೆ ಅಲ್ವಾ, ಎಲ್ಲಾ ವೆಹಿಕಲ್ಸ್ ಗಳ ಮೇಲೂನು ಆಸೆ ಜಾಸ್ತಿ. ಇನ್ನ ನನ್ನ ಮಗಳಂತೂ ಇಲ್ಲಿಗ್ ಬಂದ್ಬಿಟ್ರೆ ಮುಗ್ದೋಯ್ತು, ಅವಳ್ದು ಹಾಡಿದ್ದೇ ಆಟ. ಇಲ್ಲಂತೂ ತುಂಬಾ ಮಕ್ಳು ಇರೋದ್ರಿಂದ ಅವಳು ಬಂದಿದ್ದಾಳೆ ಅಂತ ಅಂದ್ರೆ ಸುಮಾರು ಮಕ್ಳುಗಳು ಸಿಗುತ್ತೆ ಆಟ ಆಡ್ಲಿಕ್ಕೆ. ಅವ್ರ ಜೊತೆ ಎಲ್ಲ ಸೇರ್ಕೊಂಡ್ ಕುಣ್ಕೊಂಡ್ ಆಟ ಆಡ್ಕೊಂಡ್ ಆರಾಮ್ಸೆ ಇದ್ಬಿಡ್ತಾಳೆ. ಊಟ ಬೇಡ, ತಿಂಡಿ ಬೇಡ, ಮನೆಗಂತೂ ಬರದೇ ಇಲ್ಲ. ಆಲ್ಮೋಸ್ಟ್ ಯಾವ ಕೆಲ್ಸನೂ ಮಾಡಲ್ಲ. ಊಟ ತಿಂಡಿ ಸ್ನಾನ ಎಲ್ಲವನ್ನು ಬಿಟ್ಟು ಮಕ್ಳ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಅವಳಿಗೆ ಬೇಕಿರೋದು ಅದೇ, ಇಲ್ಲ ಆಗೋದು ಅದೇ ಅನ್ನಂಗ್ ಆಗ್ಬಿಡತ್ತೆ. ಅನಿವಾರ್ಯವಾಗಿ ಮಳೆ ಬರ್ದಲೇ ಇರೋ ಟೈಮಲ್ಲೇ ಮಳೆ ಬಂದ್ಬಿಡ್ತು. ಸೊ ಮಳೆ ಬರೋಂತಹ ವಾತಾವರಣ ಇತ್ತಷ್ಟೇ. ಅವಾಗ್ಲೇನೆ ನನ್ ಮಗಳು ಅಂಬ್ರೆಲಾ ತಗೊಂಡ್ ಅಮ್ಮ ಇವತ್ತು ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ಹೇಳಿ ಆಟ ಆಡ್ತಾ ಇದ್ಲು. ಸೊ ಅವ್ರ ಅಜ್ಜಿ ತಾತ ಎಷ್ಟು ಬೈದ್ರುನು ಎಲ್ಲಾ ಅಂಬ್ರೆಲಾಗಳ್ನು ತಗೊಂಡೋಗಿ ಆಟ ಆಡ್ಕೊಂಡು ರೋಡಲ್ಲಿ ಒಂದೆರಡು ಹ್ಯಾಟ್ಗಳನ್ನೆಲ್ಲ ಹಾಕೊಂಡು ಆಟ ಆಡ್ತಾ ಇದ್ರು. ಹಾಗೆ ಮಳೆ ಕೂಡ ಜೋರಾಗೆ ಬಂದ್ಬಿಡ್ತು. ನಾವು ತಗೊಂಡ್ ಬಂದಿರೋ ಹುಳಿ ಗಿಡನೆಲ್ಲ ನೀಟಾಗಿ ಮುಚ್ಚಿ ಕವರ್ ಮಾಡಿ ಊಟ ಎಲ್ಲ ಮುಗಿಸಿ ಮಳೆ ನಿಂತ ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡ್, ಮಕ್ಳನ್ ಕರ್ಕೊಂಡ್ ಬಂದಿರ್ಲಿಲ್ಲ, ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರೆ ನಮ್ ತೋಟದ ಕಡೆ ಬಂದ್ವಿ. ನಮ್ ತೋಟದಲ್ಲಿ ಮುಖ್ಯವಾಗಿ ನಾವು ಬೆಳಿತಾ ಇದ್ದಿದ್ದು ತೆಂಗಷ್ಟೇ. ನಮ್ಗೆ ಮುಖ್ಯ ಬೆಳೆನೆ ತೆಂಗು. ನಮ್ದು ಕಲ್ಪತರು ನಾಡು ಆಗಿರೋದ್ರಿಂದ ನಮಗೆ ಮುಖ್ಯ ಬೆಳೆ ತೆಂಗಾಗಿತ್ತು. ಇವೆಲ್ಲವನ್ನು ಕೂಡ ನಮ್ಮ ಅಪ್ಪಾಜಿನೇ ನೀಟಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ. ಯಾವ್ದಕ್ಕೂ ನಮ್ಮನ್ ಕುರಿಯಲ್ಲ, ಈ ಕೆಲ್ಸ ಇದೆ ಆ ಕೆಲ್ಸ ಇದೆ ಅಂತ ಯಾವ್ದನ್ ಕೂಡ ನಮ್ಗೆ ಹೇಳಲ್ಲ. ಹಾಗ್ ನಿಭಾಯಿಸ್ಕೊಂಡ್ ಹೋಗ್ತಾರೆ. ಹಾಗೆ ಇಲ್ಲೊಂದು ಮಾವಿನ ಮರ ನೋಡಿ, ಎಲೆಗಿಂತ ಜಾಸ್ತಿ ಹೂವನೇ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಅಷ್ಟೊಂದು ಹೂವ ಬಿಟ್ಬಿಟ್ಟಿದೆ. ನೆಕ್ಸ್ಟ್ ಇಯರ್ ನಮ್ಗೆ ತಿನ್ನೋ ಅಷ್ಟು ಮಾವಿನ ಹಣ್ಣು ಆಗ್ಬಿಡುತ್ತೆ ಅಂತ ಅನ್ಕೊಂಡ್ ಮಾತಾಡ್ಕೊಂಡು ಹಾಗೆ ನಮ್ ತೋಟನ ಹೇಗೆಲ್ಲ ಇದೆ ಒಂದ್ ರೌಂಡ್ ನಿಮ್ಗೂ ತೋರ್ಸೋಣ ಅಂತ ಅನ್ಕೊಂಡು ತೋಟದ ಒಳಗಡೆ ಬಂದ್ವಿ. ನೋಡಿ, ಎಲ್ಲಾ ಕಡೆ ನಾವು ತೋಟಕ್ಕೆ ಹೋದ್ರೆ ಸುತ್ತಮುತ್ತ ಎಲ್ಲಾ ತೋಟಗಳಲ್ಲಿ ಕೂಡ ತೆಂಗೆ, ನಮ್ಗೆ ಮೇನ್ ತೆಂಗು. ಸೊ ನಮ್ಮ ಒಂದು ತೋಟದಲ್ಲಿ ಬಾವಿ ಕೂಡ ಇದೆ. ನಮ್ದು ಬಾವಿ ತೋಟ ಅಂತಾನೆ ಇದಕ್ಕೆ ಹೆಸರು ಇಟ್ಕೊಂಡ್ಬಿಟ್ಟಿದೀವಿ. ಬಾವಿನಲ್ಲಿ ಯಾವಾಗ್ಲೂ ನೀರಂತೂ ಇದ್ದೇ ಇರುತ್ತೆ. ಈ ಬಾವಿ ನೀರು ಹಿಂಗೋದೇ ಇಲ್ಲ. ಅಂದ್ರೆ ನಮ್ಮ ಊರಲ್ಲಿ ಒಂದು ದೊಡ್ಡ ಕೆರೆ ಕೂಡ ಇದೆ. ಹಾಗಾಗಿ ನಮ್ಗೆ ನೀರಿನ ಸಮಸ್ಯೆ ಅಷ್ಟೊಂದು ಇಲ್ಲ. ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಬಾವಿನಲ್ಲೂ ಇದೆ, ಹಾಗೆ ಒಂದು ಬೋರ್ವೆಲ್ ಕೂಡ ಇದೆ. ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮನೆಯವರು ಕೊರೋನಾದಲ್ಲಿ
ನಮ್ದು ಮೇನ್ ಥಿಂಗ್ ಆಗಿರೋದ್ರ ಜೊತೆಗೆ ಬೇರೆ ಇನ್ನೇನಾದ್ರೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅಡಕೆನ ನೆಡ್ಸಿದ್ರೆ ಚೆನ್ನಾಗಿರುತ್ತೆ ಅಪ್ಪಾಜಿ ಅಂತ ಹೇಳಿ ಅಡಕೆ ತೋಟ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದಷ್ಟು ಬರೀ ಖಾಲಿ ಜಮೀನಿಗೆ ಬರೀ ಅಡಕೆನ ಕಟ್ಟಿದ್ರು. ಹಾಗೆ ತೆಂಗ್ ಇದ್ರೂ ಕೂಡ ಅದ್ರ ಮಧ್ಯೆ ಜಾಸ್ತಿ ಗ್ಯಾಪ್ ಇರೋದ್ರಿಂದ ನಾವು ಮಧ್ಯ ಮಧ್ಯ ಅಡಕೆ ಕೂಡ ಬೆಳಿಬಹುದು ಅಂತ ಹೇಳಿ ಕೆಲವೊಬ್ರು ಸಜೆಷನ್ ತಗೊಂಡು ಅಡಕೆನ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅಡಕೆ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದ್ 2-3 ವರ್ಷ ನಾವು ಅದ್ರಲ್ಲಿ ಕೂಡ ಫಲನ ನೋಡ್ಬೋದು. ಹಾಗೆ ಇಲ್ಲಿ ಬಾಳೆ ಕೂಡ ಮನೆಗೆ ಎಷ್ಟು ಬೇಕೋ ಅಷ್ಟು ಬಾಳೆ ಗಿಡ ಕೂಡ ಬೆಳ್ಕೊಂತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹೇಳಿ ಇದು ಯಾವ ಫ್ರೂಟ್ಸ್ ಅಂತ ಹೇಳಿ. ಹೌದು, ಇದು ಬಟರ್ ಫ್ರೂಟ್. ಇದರಲ್ಲಿ ಒಂದ್ 4-5 ಗಿಡಗಳನ್ನ ತಗೊಂಬಂದು ನೆಡ್ಸಿದ್ರು. ಆದ್ರೆ ಒಂದೇ ಒಂದು ಗಿಡ ಮಾತ್ರ ತುಂಬಾ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಇದೇ ಫಸ್ಟ್ ಫಸ್ಟ್ ಟೈಮ್ ಅಲ್ಲಿ ಇದು ಒಂದೇ ಒಂದು ಹಣ್ಣು ಬಿಟ್ಟಿತ್ತು ಅಂತ ಅನ್ಸುತ್ತೆ. ಅದು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಈ ಸಲ ಅಂತೂ ಅಲ್ಲಲ್ಲೇ ಸುಮಾರು ಕಾಯಿಗಳು ಬಿಟ್ಟಿದೆ. ನಾವು ಒಂದು 15-20 ಹಣ್ಣುಗಳನ್ನ ನೋಡ್ಬೋದು. ಎಲ್ಲ ಇನ್ನ ಪುಟ್ಟದಾಗಿದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೇ ಬಿ ನಮ್ಮ ಮನೆಯಲ್ಲಿ ಇದೇ ಫಸ್ಟ್ ಟೈಮು ನಾವು ಬಟರ್ ಫ್ರೂಟ್ಸ್ ಗಿಡನ ಬೆಳೆದು ಅದರಲ್ಲಿ ಹಣ್ಣು ಮತ್ತೆ ಕಾಯಿನ ನೋಡ್ತಾ ಇರೋದು ಅಂತ ಅನ್ಸುತ್ತೆ. ಚೆನ್ನಾಗಿತ್ತು. ನಮ್ಗೆ ನಾವು ಹಾಕಿರೋ ಗಿಡದಲ್ಲಿ ಬಂದಿದ್ಯಲ್ಲ ಅನ್ನೋ ಖುಷಿನೇ ಜಾಸ್ತಿ ಇತ್ತು ಅದನ್ನ ನೋಡಿ. ಸುಮಾರು ನೋಡ್ತಾ ಇರ್ಬೋದು ಅಲ್ಲಲ್ಲೇ ಪುಟ್ಟದಾಗಿ ಕಾಯಿನ ಬಿಟ್ಟಿದೆ. ನಾವು ಕೂಡ ನಮ್ ತೋಟದಲ್ಲಿ ಬಟರ್ ಫ್ರೂಟ್ಸ್ ಬೆಳೆಯಂಗ ಆಗ್ಬಿಟ್ವಲ್ವ ರೀ ಅಂತ ಅನ್ಕೊಂಡು ಮಾತಾಡ್ಕೊಂಡು ಹಾಗೆ ತೋಟ ಎಲ್ಲ ನೋಡ್ಕೊಂಡು ಇನ್ನು ಆ ಕಡೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ ಇನ್ನ ಪುಟ್ಟದಿದೆ, ಇದಿನ್ನ ದಪ್ಪ ಆಗುತ್ತೆ. ಚೆನ್ನಾಗಿದೆ. ನಾವು ಕೂಡ ಬಟರ್ ಫ್ರೂಟ್ಸ್ ನ ಬೆಳೆಯಂಗ ಆಗ್ಬಿಟ್ವಿ ಅಲ್ಲ. 100 ರೂಪಾಯಿ ಜ್ಯೂಸ್ ಕೊಟ್ಟು ಕುಡಿಯೋದ್ರ ಜೊತೆಗೆ ನಮ್ಮನೆಯಲ್ಲೇ ಬೆಳಿತೀವಿ ಇನ್ನ ಖುಷಿನೇ ಜಾಸ್ತಿ. ಇದು ವಿಳೆದೆಲೆ ಅಲ್ಲ, ವಿಳೆದೆಲೆ ಹಂಬಿತ್ತು ಬಟ್ ತುಂಬಾ ಹಿಂದೆ. ಅದು ಹೀಗಿಲ್ಲ. ನಾವು ಒಂದು 300-400 ಇದು ಪೆಪ್ಪರ್ ಗಿಡ ಕೂಡ ಹಾಕ್ಸಿದ್ರು. ಬಟ್ ಅದ್ರಲ್ಲಿ ಎಲ್ಲಾ ಪೆಪ್ಪರ್ ಗಿಡ, ಮೆಣಸಿನ ಗಿಡ ಕೂಡ ಬಂದಿಲ್ಲ. ಕೆಲವೊಂದು ಬಂದಿದೆ. ಬಟ್ ಈ ಸಲ ಇದೊಂದು 2-3 ಸಲ ಅದರಿಂದ ಬೆಳೆ ಸಿಗ್ತಾ ಇದೆ. ಆದ್ರೆ ಈ ಸಲ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಬೆಳೆ ಬಂದಿದೆ. ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನೋಡಿ ಎಷ್ಟ್ ಚೆನ್ನಾಗಿದೆ. ಇದೆಲ್ಲ ಇನ್ನೂ ಬಲಿಬೇಕು. ಹಣ್ಣಾಗಿ ಆದ್ಮೇಲೆ ಅದನ್ನ ಕುಯ್ಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾವಾಗ ಕಟ್ ಮಾಡ್ಬೇಕು, ಅದನ್ನ ಹೇಗೆ ನಾವು ಪೆಪ್ಪರ್ನ ಇದು ತಗೊಳೋದು, ಮತ್ತೆ ಅದನ್ನ ಯಾವ ಪ್ರೊಸೆಸಿಂಗ್ ಅಲ್ಲಿ ನಾವು ಮಾಡ್ಬೇಕು, ಅದಷ್ಟೊಂದು ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಪ್ಪಾಜಿ ಕೇಳಿ ತಿಳ್ಕೊಂಡು ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇದೇ ಎಲೆಗೆ ನಾವು ಮೆಣಸಿನ ಎಲೆ ಅಂತಾನೆ ನಾವಿಲ್ಲಿ 2 ರೂಪಾಯಿ ಒಂದು ಅಂತ ಹೇಳಿ ಶುಕ್ರವಾರ ಸೋಮವಾರ ನಾವು ಪೂಜೆಗಳಿಗೆ ತಗೊಂಡು ಮಾಡ್ತೀವಿ ಕಲಸಕ್ಕೆ ಅಂತ ಹೇಳಿ. ಇದೇ ಎಲೆ, ಇದೇ ಗಿಡ ನೋಡಿ. ಇದೆಲ್ಲ ಫುಲ್ ಪೆಪ್ಪರ್, ಬ್ಲಾಕ್ ಪೆಪ್ಪರ್ ಸಿಕ್ಕಾಬಟ್ಟೆ ಬಿಟ್ಟಿದೆ. ಈ ಸಲ ನಮ್ ದೃಷ್ಟಿನೇ ತಾಗುತ್ತೇನೋ ಅನ್ನೋಷ್ಟು ಮೆಣಸು ಬಿಟ್ಬಿಟ್ಟಿದೆ. ಒಂದು ಗಿಡ ಅಲ್ಲ, ಎಲ್ಲಾ ಗಿಡಗಳಲ್ಲೂ ಇಷ್ಟೇ ಚೆನ್ನಾಗಿ ಇಳುವರಿ ಬಂದಿದೆ. ಇದಕ್ಕೆ ಎಲ್ಲಾ ಕ್ರೆಡಿಟ್ಸ್ ನಮ್ಮ ಅಪ್ಪಾಜಿಗೆ ಹೋಗ್ಬೇಕು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಏನ್ ಬೇಕು ಬೇಡ, ಯಾವಾಗ ಹುಕ್ಕೆ ಹೊಡಿಬೇಕು, ಯಾವಾಗ ಅದಕ್ಕೆ ನೀರು ಹಾಯಿಸ್ಬೇಕು, ಅದ್ ಎಲ್ಲವನ್ನು ಕೂಡ ಅವರೇ ನೀಟಾಗಿ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಕೆಲವೊಬ್ರು ಲೇಬರ್ಸ್ ಹೆಲ್ಪರ್ಸ್ ಕೂಡ ತಗೊಂತ ಹೋಗ್ತಾರೆ. ನಮ್ಮನೆಯವ್ರು ಹೇಳ್ತಾ ಇದ್ರು, ನೋಡಿ ಈ ತರ ಬಳ್ಳಿನ ಅಂದ್ರೆ ಅದ್ರಲ್ಲಿ ಬೇರ್ ಬಂದಿರತ್ತೆ, ಅದನ್ನ ನೀಟಾಗಿ ನಾವು ಕಟ್ ಮಾಡಿ ಬೇರೊಂದು ಮಣ್ಣಿನ ಪಾಟ್ಗೋ ಅಥವಾ ಕವರ್ ಅಲ್ಲಿ ನೀಟಾಗಿ ಪ್ಯಾಕೆಟ್ ಮಾಡಿ ಅದನ್ನ ಸಸಿ ತರ ನೆಟ್ಟು ನಾವು ಮತ್ತೆ ಪೆಪ್ಪರ್ ಗಿಡನ ಅಂದ್ರೆ ಮೆಣಸಿನ ಬಳ್ಳಿನ ಹಬ್ಬಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರೆ ನನ್ಗೆ. ಈ ತರ ಅದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ಅದ್ರಲ್ಲಿ ಒಂದ್ 2-3 ಗೇನಷ್ಟು ಬಿಟ್ಟು ಅದನ್ನ ಬೇರೊಂದು ಕಡೆ ನೆಟ್ರೆ ನೀಟಾಗಿ ಬರುತ್ತೆ ಅಂತ. ನೋಡಿ ಇದು ಒಂದು 3 ವರ್ಷದ ಗಿಡ ಅಷ್ಟೇ, 3-4 ವರ್ಷದ ಗಿಡ ಇರ್ಬೋದು. ಅದಷ್ಟೊಂದು ಬಳ್ಳಿ ಅಷ್ಟು ಚೆನ್ನಾಗಿ ಹಬ್ಕೊಂಡು ಹೋಗಿದೆ. ಅದ್ರ ಜೊತೆಗೆ ನಮ್ಮಮ್ಮ ಹೂವಿನ ಗಿಡಗಳು ಕೂಡ ಅಲ್ಲಲ್ಲೇ ನಮಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನ ತೋಟದಲ್ಲೂ ಕೂಡ ಹಾಕಿದ್ದಾರೆ. ಹಾಗೆ ಮನೆ ಹತ್ರ ಕೂಡ ಸ್ವಲ್ಪ ಹಾಕಿ ಬೆಳ್ಕೊಂಡಿದ್ದಾರೆ. ಪೂಜೆಗೆ ನಮಗೆ ಬೇಕೇ ಬೇಕಲ್ವಾ, ಹಾಗಾಗಿ ನೋಡಿ ಅಲ್ಲಲ್ಲೇ ಒಂದೊಂದೊಂದೊಂದು ನಾವು ಇದನ್ನ ಅಡಕೆ ಮರಕ್ಕೆನೆ ನೀಟಾಗಿ ಹಬ್ಬಿಸ್ಬಿಟ್ಟಿದೀವಿ.
ಇದನ್ನೆಲ್ಲ ನೋಡ್ಕೊಂಡು ಹಾಗೆ ನಾವು ಇದನ್ನ ನಮ್ಮ ತೋಟದಲ್ಲಿ ಒಂದು ಹಳ್ಳ ಕೂಡ ಇದೆ. ಆ ಹಳ್ಳದ ಪಕ್ಕದಲ್ಲೇ ಇದಿಷ್ಟು ಮೆಣಸ್ ಗಿಡಗಳನ್ನ ಬಳ್ಳಿಗಳನ್ನ ನಾವು ಅಡಕೆ ಮರಕ್ಕೆ ಹಬ್ಸಿರೋದು. ಇದನ್ನೆಲ್ಲ ನೋಡಿ ಆದ್ಮೇಲೆ ನನಗೆ ತುಂಬಾ ಖುಷಿ ಇತ್ತು. ಅಯ್ಯೋ ಎಷ್ಟು ಚೆನ್ನಾಗ್ ಬಿಟ್ಬಿಟ್ಟಿದ್ಯಪ್ಪ ಈ ಸಲ. ನಮ್ಮ ಅಷ್ಟು ಮನೆಗಳಿಗೆ ಇದು ಅಂದ್ರೆ ನನ್ನ ನಾದ್ನಿ ಮನೆಗಾಗಿರ್ಬೋದು, ನಮಗಾಗಿರ್ಬೋದು ಎಲ್ಲ ಸಂಪೂರ್ಣವಾಗಿ ನಮ್ಮ ಮನೇಲೆ ನಾವು ಬೆಳ್ದಿರೋ ಪೆಪ್ಪರ್ನೇ ಯೂಸ್ ಮಾಡ್ಬೋದು. ಒಂದು ವರ್ಷಕ್ಕೆ ಆಗೋ ಅಷ್ಟು ಆಗಿ ಇನ್ನ ಮಿಕ್ಕುತ್ತೆ ಅನ್ನೋ ಅಷ್ಟು ಬಿಡಿದೆಯಲ್ಲ ಅಂತ ಹೇಳಿ. ಹೀಗೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಗಿಡಗಳನ್ನಾಗಿರ್ಬೋದು. ಇಲ್ಲಿ ಅಡಕೆ ಪಟ್ಟೆ ಬಿದ್ದಿದೆಯಲ್ಲ ಅದನ್ನು ಕೂಡ ಎತ್ಕೊಂಡು ಕಟ್ ಮಾಡಿ ಹಾಗೆ ಕಟ್ಟಿ ಇಟ್ಟಿರ್ತಾರೆ. ಅದನ್ನ ₹1.5 ಒಂದ್ ಎಲೆ ಅಂತನೋ ₹2 ಒಂದ್ ಎಲೆ ಅಂತನೋ ಅಲ್ಲೇ ಬಂದು ತಗೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ. ಎಲ್ಲಾ ಕ್ರೆಡಿಟ್ಸ್ ನಮ್ಮ ಮಾವನ್ಗೆ ಅಂದ್ರೆ ನಮ್ಮ ಅಪ್ಪಾಜಿಗೆನೆ ಸೇರ್ಬೇಕು. ಏನೇ ಇರ್ಲಿ ಅವ್ರು ಎಷ್ಟೇ ಕಷ್ಟ ಇದ್ರು ಕೂಡ ಹೀಗ್ ಮಾಡ್ಬೇಕು, ಇವತ್ತು ಫ್ರೀ ಮಾಡ್ಕೊಂಡ್ ಬನ್ನಿ ಅಂತ ಯಾವತ್ತೂ ನಮಗೆ ಹೇಳಲ್ಲ. ಅಷ್ಟು ಜವಾಬ್ದಾರಿಗಳನ್ನು ಇನ್ನೂ ಅವರೇ ಹೊತ್ತು ನಿಭಾಯಿಸ್ತಾ ಇದ್ದಾರೆ. ಅಂದ್ರೆ ನಾವು ಅವ್ರ ತಲೆ ಮೇಲೆ ಬಿಟ್ಟಿದೀವಿ ಅಂತ ಅಲ್ಲ, ನಾವು ಕೂಡ ಅವ್ರು ಹೇಳಿದ ಕೆಲ್ಸನೆಲ್ಲ ಮಾಡಿ ಹೀಗೆ ಏನಾದ್ರೂ ಬೇಕಿತ್ತು ಅಂತ ಅಂದ್ರೆ ನಮಗೆ ಹೇಳ್ರಪ್ಪಜಿ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಅವ್ರದ್ ಯಾವ್ದನ್ನು ಲೆಕ್ಕಿಸ್ದಲೆ ಇಲ್ಲ ನೀವು ಮಾಡ್ಕೊಂಡು ಹೋಗಿ, ಇಲ್ಲೇನಾದ್ರೂ ಕೆಲ್ಸ ಇದ್ರೆ ನಾನೇ ಹೇಳ್ತೀನಿ ಅವಾಗ ಬಂದ್ಬಿಟ್ಟು ಮಾಡೋರಂತೆ. ಫಸ್ಟ್ ಮಕ್ಳ ಎಜುಕೇಶನ್ಸ್ ತುಂಬಾ ಇಂಪಾರ್ಟೆಂಟು. ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ನೀವು ಅಲ್ಲೇ ಇದ್ಕೊಂಡು ಎಜುಕೇಶನ್ಸ್ ಕೊಡ್ಸಿ ಅವರಿಗೆ ನಮ್ ತರ ಆಗ್ಬಾರ್ದು. ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಒಳ್ಳೊಳ್ಳೆ ರೀತಿ ಅವ್ರಿಗೆ ಎಜುಕೇಶನ್ ಸಿಗ್ಬೇಕು ಅಂತ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದೇ ಅವರು. ನಮ್ಗೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಅಲ್ಲಲ್ಲೇ ಪಚ್ಚಬಾಳೆ ಮತ್ತೆ ಏಲಕ್ಕಿ ಬಾಳೆ ಕೂಡ ನಾವು ತೋಟದಲ್ಲೇ ಬೆಳ್ಕೊಂತೀವಿ. ನಾವು ಊರಿಂದ ಹೋಗ್ಬೇಕಾದ್ರೆ ಒಂದೊಂದು ಬಾಳೆಗೊನೆನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ನಾವು ಹೋಗ್ತಿದೀವಿ ತಗೊಂಡ್ ಹೋಗ್ತಾರೆ, ಮಕ್ಳು ತಿಂತಾರೆ ಅಂತ ಅಂದ್ಬಿಟ್ಟು ಅಷ್ಟು ಕೇರ್ಫುಲ್ ಆಗಿ ನೋಡ್ಕೊಂತಾರೆ ನಮ್ಮನ್ನ. ಇದು ನಮ್ ತೋಟದ ಪಕ್ಕದಲ್ಲೇ ಹೋಗ್ತಾ ಇರೋದು ಒಂದು ಹಳ್ಳ. ಇದ್ರಲ್ಲಿ ಹೇಮಾವತಿ ನೀರು ಕೂಡ ಬರುತ್ತೆ. ಇದೆ ನಮ್ಮೂರಿನ ಕೆರೆ ಕೂಡ ಇಲ್ಲಾಸೆ ನೀರು ಹೋಗೋದು. ಅಂದ್ರೆ ಇಲ್ಲಿ ನಮ್ಗೆ ಎಷ್ಟು ಗ್ರೀನರಿ ಇದೆ, ನಾವ್ ಎಲ್ಲೋ ಹೋಗಿ ಗ್ರೀನರಿ ನೋಡ್ಬೇಕು ಹಾಗೆ ಹೀಗೆ ಅನ್ನೋಂತಹ ಯಾವ್ದೇ ಕನ್ಸು ನಮಗ್ ಬರಲ್ಲ. ಯಾಕೆಂದ್ರೆ ನಮ್ ತೋಟ ಹೊಲಗಳಿಗೆ ಬಂದ್ರೆ ನಮ್ಗೆ ಈ ಮಲ್ನಾಡ್ಗೆ ಬಂದಷ್ಟು ಖುಷಿ ಆಗ್ತಾ ಇರತ್ತೆ. ಆ ಗ್ರೀನರಿನ ನೋಡ್ದಷ್ಟೇ ಖುಷಿ ಆಗ್ತಿರತ್ತೆ. ಹೊರಗಡೆ ಹೋದ್ರು ಕೂಡ ನಾವು ಎಲ್ಲಾದ್ರೂ ರೆಸಾರ್ಟ್ಗೆ ಅಲ್ಲಿ ಇಲ್ಲಿ ಹೋದ್ರೆ ಬರೀ ಪ್ಲೇ ಏರಿಯಾಗಳಿಗೆ ಇರೋಂತ ಜಾಗ ಹುಡ್ಕೊಂಡು ಹೋಗ್ತಿವೆ ಹೊರ್ತು ಈ ತರ ಗ್ರೀನರಿ ನೋಡ್ಬೇಕು ಅನ್ನೋ ಆಸೆ ಬರೋದೇ ಇಲ್ಲ. ಯಾಕೆಂದ್ರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಹಳ್ಳಿನಲ್ಲೇ. ನಾವು ಪಕ್ಕ ಹಳ್ಳಿಯವರು, ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳಿ. ಹಾಗಂತ ಸಿಟಿಯವರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಹಾಡು ಭಾಷೆಯಲ್ಲಿ ನಾನು ಹೇಳಿದ್ದೆ ಅಷ್ಟೆ. ನಾವು ಇದನ್ನೆಲ್ಲ ನೋಡ್ಕೊಂಡು ಹಾಗೆ ರಿಟರ್ನ್ ನಾವು ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಸಂಡೇ ನಾವು ಊರಿಗೆ ಹೊರಟ್ವಿ. ಬರ್ತಾ ರೋಡಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ಪಿಕಾಕ್ ಅಂದ್ರೆ ನವಿಲು ನೋಡ್ಕೊಂಡು ಹೋಗ್ತಾ ಇದೀವಿ. ನನ್ ಮಗ ಸಿಕ್ಕಾಪಟ್ಟೆ ಖುಷಿ ಪಟ್ಟು ಕಿರ್ಚಾಡ್ಬಿಟ್ಟ. ಅದಕ್ಕೆ ಹತ್ರದಲ್ಲೇ ಇತ್ತು, ರೋಡ್ ಪಕ್ಕದಲ್ಲೇ ಇತ್ತು. ನಾವು ಹೋಗ್ಬೇಕಾದ್ರೆ ತುಂಬಾ ಕ್ಯೂಟ್ ಆಗಿತ್ತು. ನಾವು ನೋಡ್ಕೊಂಡು ಹಾಗೆ ಮತ್ತೆ ನೆಕ್ಸ್ಟ್ ವಾರದಲ್ಲಿ ಬರೋಣ. ನಮ್ಮ ಹಬ್ಬ ನೆಕ್ಸ್ಟ್ ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆಯ್ತು, ಅಂದ್ರೆ ಮಾಡೋಗಿರ್ಲಿಲ್ಲ ಅಂತ ಹೇಳಿ ನಾವು ರಿಟರ್ನ್ ನಮ್ ಬೆಂಗಳೂರು ಕಡೆ ಬಂದ್ವಿ. ಇಲ್ಲಿಗೆ ನನ್ನ ಈ ಒಂದು ನಮ್ ತೋಟದ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನಮ್ ವಿಡಿಯೋನ ಹೀಗೆ ನೋಡ್ತಾ ಇರಿ, ನಮ್ಮನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ನಾವು ಮತ್ತೆ ಹೊರಟಿದ್ದು ನಮ್ ಬೆಂಗಳೂರು ಕಡೆ. ಚೆನ್ನಾಗಿತ್ತಾ? ಹೇಗಿತ್ತಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್.